Hello, good morning. Welcome back to another vlog, guys. ಪದೇ 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 ಅರೆರೆ ಮರುಳಾದೆ ನೋಡಿ. ಇವತ್ತು 5ನೇ ತಾರೀಕು ಜುಲೈ ಆ್ಯಂಡ್ ಸಂಡೇ. ಟೈಮ್ ಆಗಿದೆ 5:20 ಗೈಸ. ನಾನು 3:50ಕ್ಕೆ ಎದ್ದು ಫ್ರೆಶ್ ಅಪ್ ಆಗಿ ಸಾರಿ ಎಲ್ಲ ಉಟ್ಟು ಇಷ್ಟು ಚೆಂದ ಮಾಡಿ ರೆಡಿಯಾಗಿದ್ದು ಕೊಲ್ಲೂರು ಟೆಂಪಲ್ ಹೋಗೋಣ. ಕೊಲ್ಲೂರು ಮೂಕಾಂಬಿಕೆ ಟೆಂಪಲ್ ಇದೆಲ್ಲ, ಸೊ ಹಾಗಾಗಿ ಹೋಗೋಣ ಅಂತೇಳಿ ರೆಡಿಯಾಗಿದ್ದೇನೆ. ಆ್ಯಂಡ್ ನಾನು ಗುಂಡು ಮತ್ತು ಮಾನ್ಯ ಬರ್ತಾಳೆ. ಮಾನ್ಯ ಇವಾಗ ಸ್ವಲ್ಪ ನೈಟ್ ಅಲ್ವಾ, ಹಾಗಾಗಿ ಹೋಗ್ತಾ ಪಿಕ್ ಮಾಡ್ತೇವೆ ಅವಳನ್ನ. ಗುಂಡು ಇವಾಗ ಬರ್ತಾಳೆ. ಆ್ಯಂಡ್ ದಿಸ್ ಇಸ್ ಮೈ ಸಾರಿ ಗೈಸ್. ಹೆಂಗೆ ಕಾಣಿಸ್ತದೆ ಅಂತೇಳಿ ಕಮೆಂಟ್ ಮಾಡಿ. ಆ್ಯಂಡ್ ಇದರಲ್ಲಿ ಸೋ ಮೆನಿ ಕಲರ್ಸ್ ಅವೈಲೇಬಲ್ ಇದೆ. ಸೊ ನಿಮಗೆ ಇಷ್ಟ ಆದರೆ ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿಲಿ ಮೆನ್ಷನ್ ಮಾಡ್ತೇನೆ. ಸೊ ಚೆಕ್ಔಟ್ ಅಷ್ಟೇ. ಸಿಕ್ಕಾಪಡೆ ಕಂಫರ್ಟಬಲ್ ಆಗಿದೆ ಸಾರಿ. ಆ್ಯಂಡ್ ತೋರಿಸ್ತೇನೆ. ನಾನು ಸಿಂಪಲಾಗಿ ಲೈಟಾಗಿ ಕನ್ಸೀಲರ್ ಹಾಕ್ಕೊಂಡು ಮತ್ತು ಲಿಪ್ಸ್ಟಿಕ್ ಹಾಕ್ಕೊಂಡು ಮೇಕಪ್ ಮಾಡಿದ್ದೀನಿ. ಇವಾಗಲೇ ಸ್ವೆಟ್ ಆಗ್ತದೆ. ಆ್ಯಂಡ್ ಎಲ್ಲಾದರೂ ಹೋಗಬೇಕಾದ್ರೆ ಗೈಸು ಇಲ್ಲಿ ನೋಡಿ, ಪಿಂಪಲ್ಸ್ ಬಿದ್ದೈತೆ ಅಷ್ಟು ಬೇಗ. ಒಂದೆರಡು ಪಿಂಪಲ್ಸ್ ಅಲ್ಲ, ಇಲ್ಲೊಂದು ದೆನ್ ಇಲ್ಲಿ ಎಲ್ಲ ಬಿದ್ದಿದೆ ಗೈಸ್ ಪಿಂಪಲ್ಸ್. ಬಟ್ ಇಟ್ಸ್ ಓಕೆ. ಪಿನ್ನೊಂದು ಸ್ವಲ್ಪ ಲೂಸ್ ಆಗಿದೆ, ಅದು ಸರಿ ಮಾಡಿಸ್ಬೇಕು ಇವಾಗ ಗುಂಡು ಬಂದರೆ. ಸೊ ಸೂಪರ್ ಎಕ್ಸೈಟೆಡ್. ನಾನು ಹೋಗಿದ್ದೇನೆಲ್ವ ಗೊತ್ತಿಲ್ಲ ಟೆಂಪಲ್ಗೆ. ನನಗೆ ಸ್ವಲ್ಪ ಹೋಗಿದ್ದೇನೆ ಅಂತ ಅನಿಸ್ತದೆ, ಅಟ್ ದ ಸೇಮ್ ಟೈಮ್ ಹೋಗಿಲ್ಲ ಅಂತಲೂ ಅನಿಸ್ತದೆ. ನೋಡೋ ಇವಾಗ ಒಂದೇ ಹೋಗಬೇಕಾದ್ರೆ ಪ್ಲೇಸ್ ನೋಡಿದಾಗ ಗೊತ್ತಾಗುತ್ತೆ ಹೋಗಿದ್ದೀನೋ ಹೋಗಿಲ್ವ ಅಂತೇಳಿ. ಸೊ ಬುದ್ಧಿ ಬಂದಾದ ನಂತರ, ಲೈಕ್ ಮೆಚ್ಯೂರಿಟಿ ಬಂದಾದ ನಂತರ ಹೋಗ್ತಿರೋದು ಫಸ್ಟ್ ಟೈಮ್ ಅನಿಸುತ್ತೆ. ನನಗೇನು ಗೊತ್ತಿಲ್ಲ, ಅಲ್ಲಿಗೆ ಹೋಗ್ತಿರೋದೇ ಫಸ್ಟ್ ಟೈಮ್ ಅಂತಲೂ ಗೊತ್ತಿಲ್ಲ. ನೋಡೋಣ ಏನಾಗುತ್ತೆ ಅಂತೇಳಿ. ಸೊ ಕಜಿನ್ ಬಳೆ ಹಾಕ್ಕೊಂಡಿದ್ದೇನೆ. ಆ್ಯಂಡ್ ದೆನ್ ಈಗ ವಾಚ್ ಹಾಕ್ಕೊಂಡಿದ್ದೇನೆ. ದಟ್ಸ್ ಇಟ್. ತಡಾ. ಆ್ಯಂಡ್ ಲೆಟ್ಸ್ ಗೋ ಗೈಸ್. ಹೋಗ್ತಾ ನಾನು ವ್ಲಾಗ್ ಮಾಡ್ತೇನೆ. ಆ್ಯಂಡ್ ನನ್ನ ಒಮ್ಮೆ ಬ್ಯಾಕ್ ಸೈಡ್ ಕ್ಯಾಮ್ರಾದಲ್ಲೊಮ್ಮೆ ತೋರಿಸ್ತೇನೆ ಔಟ್ಫಿಟ್ನ. ಚಲೋ. ಆ್ಯಂಡ್ ದಿಸ್ ಇಸ್ ದ ಸಾರಿ. ಸಿಂಗಲ್ ಪಿಕ್ ಮಾಡಿದ್ದೀನಿ ಗೈಸ್. ತಡಾ. ಹಿಂಗಿದೆ. ಆ್ಯಂಡ್ ಬೆಡ್ ಮೇಲೆಲ್ಲ ಹಂಗೆ ಇದೆ, ಬ್ಯಾಂಗಲ್ಸ್ ಅದು ಇದೆಲ್ಲ. ಸೊ ಲೆಟ್ಸ್ ಗೋ ಗೈಸ್. ಬಂದು ಆಲ್ರೆಡಿ 5:15 ಆಯಿತು. ಸೊ ಅವಳದು ಸ್ಯಾರಿ ಗೈಸ್. ಗುಡ್ ಮಾರ್ನಿಂಗ್ ಸೇ. ಗುಡ್ ಮಾರ್ನಿಂಗ್. ಆ್ಯಂಡ್ ಮಾನ್ಯ ಅಲ್ಲಿಂದಲೇ ಪಿಕ್ ಮಾಡ್ತೇವೆ ಅಂತ ಹೇಳಿದೆ. ಸೊ ಕಾರ್ ಬಂದು ಆಲ್ರೆಡಿ ನಿಂತಿದೆ. ಅವ್ರದ್ದು ಕರೆಕ್ಟ್ ಟೈಮಿಂಗ್ಸ್ ಗೈಸ್, ಆಯಿತಾ? ಹಾಂ, ಮೊನ್ನೆನೂ ಅಷ್ಟೇ ಕರೆಕ್ಟ್ ಟೈಮಿಂಗ್ಸ್. ಇವತ್ತು ಅಷ್ಟೇ 5:15 ಅಂದರೆ 5:15 ಇದ್ದಾವೆ. ಸೊ ಚಲೋ. ಇಲ್ಲಿ ಬಾ ಒಂದು ಬೇಗ ಬೇಗ. ಹೇಗೆ ಕಾಣಿಸ್ತೀವಿ ಅಂತ ಕಾಮೆಂಟ್ ಮಾಡಿ. ಲೆಟ್ಸ್ ಗೋ ಗೈಸ್. ಪೈಪತ್ತೊಂದು ಟೈಮ್ 7:15. ಆ್ಯಂಡ್ ನಾವು ಬಂದ ಜಸ್ಟ್ ಇವಾಗ ಉಡುಪಿಗೆ ರೀಚ್ ಆದ್ವಿ ಅಷ್ಟೇ. ಇಯರ್ ಇಟ್ ಈಸ್ ಮಾನಿ. ಹಾಯ್ ಮಾಡು. ಹಾಯ್. ಟೆಂಪಲ್ಗೆ ಒಂದಿದ್ದು ಕೂಡ ಪುಚ್ಚಿಂದಿಂದ. ಸೊ ನಂದಿಲ್ಲಿ ಇದು ಕಟ್ಟಾಗಿದೆ ಗೈಸ್, ಬ್ಲೌಸ್ ಇದೆ, ಹಾಗಾಗಿ ಕಟ್ಟುತ್ತಾ ಇದ್ದಾಳೆ ನಮ್ಮ ಮಾನ್ಯ ಅವರು. ಸೊ ಅದು ಅವರು ಸಾರಿ ಟೈಲರ್ ಇಟ್ಟದ್ದು ಇದ್ರದ್ದು ಗೈಸ್, ರೆಡಿಮೇಡ್. ಸೊ ಹಾಗಾಗಿ ಗುಂಡು. ಆ್ಯಂಡ್ ನಾನು ತೋರಿಸ್ತೇನೆ ಎಂಟ್ರೆನ್ಸ್ ಒಮ್ಮೆ ಗೈಸ್. ವೆಯ್ಟ್. ಕಸರತ್ತು ಮಾಡಿ ಹೆಂಗೋ ಪಿನ್ನೆಲ್ಲ ಹಾಕಿ ಮ್ಯಾನೇಜ್ ಮಾಡಿದ್ವಿ ಗೈಸ್. ಆ್ಯಂಡ್ ಹೋಗ್ತಾ ಇದ್ದೇವೆ. ಎಂತ ಇಲಿ ಸತ್ತು ಬಿದ್ದಿದೆ ಗೈಸ್. ಇಲ್ಲಿಂದ ನೋಡ್ತಿದ್ದಾಳೆ. ಆ್ಯಂಡ್ ಅವ್ರು ಬರಲಿಲ್ಲ, ಕಾರಲ್ಲಿದ್ದಾರೆ. ಫಸ್ಟಿಗೆ ನಮ್ಮ ಇವತ್ತಿಂದು ಫಸ್ಟ್ ವಿಸಿಟ್ ಕೃಷ್ಣ ಟೆಂಪಲ್ ಗೈಸ್, ಕೃಷ್ಣ ಮಠ. ಗುಂಡಿದ್ದಾರೆ ಅವನ ನೋಡಿ. ವಾಟ್ ಅ ಬ್ಯೂಟಿ. ಇವಳು ನೋಡಿ, ಇವಳು ವಾಮಿಟ್ ಎಲ್ಲ ಮಾಡಿದ್ಲು ಗೈಸ್ ಕಾರಲ್ಲಿ. So let's go guys. Already ಜನ ಇದ್ದಾರೆ. ಬನ್ನಿ ಹೋಗುವ. ಎಂಟರ್ಸ್ ಈ ಕಡೆಯಿಂದ ಗೊತ್ತಿಲ್ಲ. ಎಂಟ್ರೆನ್ಸ್ ಯಾವ ಕಡೆ ಅಂತ ಗೊತ್ತಿಲ್ಲ. ಆ್ಯಂಡ್ ಹೋಗ್ತಾ ಇದ್ದೇವೆ ಜನ ಹೋಗೋ ಕಡೆ. ಬಿಕಾಸ್ ಇವಾಗ ಫುಲ್ ಇಲ್ಲ ಬಂದಿದ್ದೇನೆ, ಬಟ್ ಇದು ಸ್ವಲ್ಪ ಪ್ರೋಗ್ರೆಸ್ ಎಲ್ಲ ಆಗಿದಲ್ವ, ಸೊ ಹಾಗಾಗಿ ಗೊತ್ತಾಗ್ತಿಲ್ಲ. ಕ್ಯೂ ಇದೆ ಇಲ್ಲಿಂದಾನೆ. ಅವಳದು ಪುಂಡಿ ಎಲ್ಲ ಗೈಸ್. ಬೆಳಿಗ್ಗೆ ಬರಬೇಕಾದ್ರೆ 105
ಹಾಂ 150 ರುಪೀಸ್ ಬಿದ್ದಿದೆ, ಅದನ್ನೇ ಹೇಳ್ತಾ ಇದ್ದೆ ಲ್ಯಾಕ್ಟೇಜ್ ಜೊತೆ. ಎಂಟುವರೆಗೆ ಓಪನಿಂಗ್ ಅಂತೆ ಗೈಸ್ ಇದು ಇಲ್ಲಿ ವಿಸಿಟಿಗೆ. ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. 7:55 ವೆಯ್ಟ್ ಮಾಡೋಣ, ವೆಯ್ಟ್ ಮಾಡುವ ಗೈಸ್. ಅವಳು ರೆಡಿ ಇಲ್ಲ ಅಂತೆ, ಬಟ್ ನಾವು ವೆಯ್ಟ್ ಮಾಡಲೇಬೇಕು. ಹೌದು ಗೈಸ್, ಆರಾಮ್ಸ್ ಒಂದು ಚಹಾ ಕುಡ್ದು ಬರ್ಬೋದಿತ್ತು, ಬಟ್ ಸ್ಟಿಲ್ ಬೇಗ ಆಗುತ್ತೆ ಅಂತ ಬಂದರು. ಮೂವ್ ಆಯಿತು ಅಂತ ಖುಷಿ ಆಯಿತು, ಬಟ್ ಇಲ್ಲಿ ವಾಪಸ್ ಸ್ಟಾಪ್ ಆಯಿತು ಗೈಸ್. ಓ ಕೆರೆ ಲಾಸ್ಟ್ ಟೈಮ್ ಬಂದ್ವಲ್ಲ ಗೈಸ್, ನಾನು ಹೇಳ್ದಲ್ಲ, ನಾನು ಸ್ಟಾರ್ಟಿಂಗ್ ಬ್ಲಾಗಲ್ಲಿ ಹೇಳಿದೆ ನಾನು ಕೊಲ್ಲೂರಿಗೆ ಬಂದಿದ್ದೇನಿಲ್ವಾ ಅಂತೇಳಿ. ಅವತ್ತು ಯಾವಾಗ ಗೊತ್ತಾ, ಈ 5th ಡಿಪ್ನಾಗ 8 ವರ್ಷ ನಿಕ್ಕು, ಈ 5th ಡಿಪ್ನ 10 ವರ್ಷ ಅಪ್ಪ ನಿತ್ತು 8 ವರ್ಷ ಆಗಿ ಬೊಕ್ಕ ಬರೋ ನಿಕ್ಕು ನಮ್ಮ 9 ಇಯರ್ಸ್ ಆದ ನಂತರ ಬರ್ತಿರೋದು ಗೈಸ್. ನಾನು ಕೊಲ್ಲೂರಿಗೂ ಬಂದಿದ್ದೇನೆ, ಇಲ್ಲಿಗೂ ಬಂದಿದ್ದೇನೆ. ಸ್ಟಾರ್ಟಿಂಗ್ ನಾವು ಇಲ್ಲಿಗೆ ಬಂದದ್ದು. ವಾವ್, ಕಲ್ಲಿ 1 ನಿಮಿಷ ಗೈಸ್. ದರ್ಶನ ಆಯಿತು ನಮ್ದು, 8:15 ಆಯಿತು. ಆ್ಯಂಡ್ ಇವಾಗ ಹೋಗ್ತಾ ಬ್ರೇಕ್ಫಾಸ್ಟ್ ಮಾಡಬೇಕು. ಹೊಟ್ಟೆ ತುಂಬ ಹಸಿತಿದೆ ಗೈಸ್. ಅಂದರೆ ಕ್ಯೂ ಲಿಮಿಟೆಡ್ ಜನನ ಒಳಗಡೆ ಬಿಡೋದು ಗೈಸ್, ಒಮ್ಮೆಲೆ ಬಿಡಲ್ಲ. ಹಾಂ, ಸ್ವಲ್ಪ ಅಲ್ಲಿ ಸ್ವಲ್ಪ ಹೊತ್ತು ಬಿಡ್ತಾರೆ ನೋಡಲಿಕ್ಕೆ, ಅರ್ಜೆಂಟ್ ಮಾಡಲ್ಲ ಕಿಂಡಿ ನೋಡುವಾಗ. ಸೊ ಲೆಟ್ಸ್ ಗೋ ಚಹಾ ಕುಡಿ ಅಂತ ಬಂದು ಫೋಟೋ ತೆಗಿಲಿಕ್ಕೆ ಒಂದು ಇವ್ರ ಜೊತೆ ಫೋಟೋ ತೆಗಿಲಿಕ್ಕೆ ಹೇಳೋದು, ಕೀಪರ್ ಜೊತೆ ಹೋಗ್ತೇವೆ ತೆಗೆದು ಕೊಡು ಅಂತ ಹೇಳಿ ನಂಜು ದೇತನು ಅವಳ ಜೊತೆ ಕೀ ಪಂಚ್ ತಗೋತೇವೆ, ಒಂದು ಫೋಟೋ ತೆಗೆದು ಕೊಡು ಅಂತ ಹೇಳಿದ್ದು. ಒಂದು ತೆಗೆದು ಗೈಸ್. ಆ್ಯಂಡ್ ಅಲ್ಲಿ ಪಾರ್ಕ್ ಮಾಡಿದ್ದಾರೆ, ಅವ್ರು ಬರ್ತಾರೆ ಈಗ. ಹಿಂಗಿದೆ ಇವಾಗ ವೆದರ್ ಇಲ್ಲಿದ್ದು ಕಟ್ ಎಂತೀವಿ. ಇದು ಫೋಟೋ ತೆಗಿಬೇಕಂತ ಗೈಸ್. ಈಗ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಬಂದ್ವಿ ನಾವಿಲ್ಲಿ. ಸೊ ನೋಡೋಣ ಎಂತೆಲ್ಲ ಉಂಟು ಅಂತ. ಹಲೋ, ಎಕ್ಸ್ಕ್ಯೂಸ್ ಮೀ, ಇದಕ್ಕೆ ಹಸಿವಾಗ್ತುಂಟಂತ ಗೈಸ್ ಸಿಕ್ಕಾಪಡೆ. ನಂದು ಪಲಾವ್ ಬಂತು, ಅವ್ರಿಂದ ಬಂದಿಲ್ಲ, ನಂದ್ರಲ್ಲೇ ತಿಂತಿದ್ದಾರೆ ನೋಡಿ. ಚಂದಿದೆ ಅದಕ್ಕೆ ಗೈಸ್. ಚಂದದ ಟೇಸ್ಟ್ ಪಲಾವ್. ಶ್ರೀ ಅದೇ ಗೊತ್ತಿಲ್ಲ. ಓಕೆ ಗೈಸ್, ನಾನು ಚಾರ್ಜ್ ಇಡ್ತೇನೆ, ನನಗೆ ಚಾರ್ಜ್ ಆಮೇಲೆ ಗೈಸ್. ಬ್ರಹ್ಮಾವರದಲ್ಲಿ ಬ್ರೇಕ್ಫಾಸ್ಟ್ ಆಗಿ ಹೋಗ್ತಾ ಇದ್ದೇವೆ, ಸ್ವಲ್ಪ ಚಾರ್ಜ್ ಇಟ್ಟೆ ನಾನು. ಸೊ ಇನ್ನೆಲ್ಲಿಗೆ ಗೊತ್ತಿಲ್ಲ, ನೋಡೋಣ ಗೈಸ್. ನಾವು ಬ್ರೇಕ್ಫಾಸ್ಟ್ ಆಗಿ ಹೊರಟ್ವಿ. ಆ್ಯಂಡ್ ಇವಾಗ ನೆಕ್ಸ್ಟ್ ಆನ್ ದ ವೇ ಹೋಗ್ಬೇಕಾದ್ರೆ ಆನೆಗುಡ್ಡೆಗೆ ಹೋಗಿ ದೆನ್ ಆಮೇಲೆ ಹೋಗೋದು. ಹೇಗಿತ್ತ ಬ್ರೇಕ್ಫಾಸ್ಟ್? ಸೂಪರ್. ಕೇರಳ ರೆಸ್ಟೋರೆಂಟ್ ಗೈಸ್, ಎಂತ ಅಡಿಗೆ. ಕರ್ನಾಟಕ ಅವಳು ಪರೋಟ ತಿಂದ್ಲು, ಅದಕ್ಕೆ ಹೇಳುದಾಗೆ. ಹೌದು, ಪರೋಟ ತಿಂದಿಗೆ ನಾವು ಮಸಾಲೆ ದೋಸೆ, ಅದು ಪಲಾವ್, ಅದು ರೈಸ್ ಐಟಮೇ ಬೋಡು. ಹೆಂಗ ಪಂಡ ಕೈ ಇಟ್ಟು ತಿನ್ನಾರ ಆಪೋಸತ ಸ್ಪೂನ್ ಉಡ್ ತಿನ್ನ ಅವಕ್ಕೆ ಕೂಡ ಕೈ ತಕ್ಕೊಡತ್ತೆ. ಐಕ್ಯಾನು ಜಾಸ್ತಿ ಪಲಾವೇ ಬಂತು. ಈಗ ನಾವು ಕಂಪಿನ ಮಣ್ಣೆ ಮಾಡಿದ್ರೆ ಸರಿ ಗೈಸ್. ನಾವಿವಾಗ ಬಂದಿರೋದು ಆನೆಗುಡ್ಡೆ ಶ್ರೀ ವಿನಾಯಕ ಟೆಂಪಲ್. ಸ್ವಲ್ಪ ಸೌತ್ ಅಡ್ಕ ಫೀಲ್ ಇದು, ವೈಬ್ ಇದೆ. ಹೋಗೋಣ ಗೈಸ್. ನಾವು ಇದು ಅದಕ್ಕೆ ಸಾರಿ ಅದೇ ಅರ್ಚನೆಗೆ ಅಂತ ಹೋಗ್ತಾ ಇದ್ದೀವಿ. ಸೊ ಲೆಟ್ಸ್ ಗೋ. ಕಟ್ ಗೈಸ್. ಗಣಪತಿಗೆ ಗರಿಕೆ ಇಷ್ಟ ಅಲ್ಲ ಗೈಸ್, ಸೊ ಹಾಗಾಗಿ ಒಂದು ಹಣ್ಣುಕಾಯಿ. ಆ್ಯಂಡ್ ಇವತ್ತು ಲಾಸ್ಟ್ ಟೈಮು ಅದೇ 9 ಇಯರ್ಸ್ ಬ್ಯಾಕ್ ಬಂದಿದ್ದು ಅಂತ ಹೇಳಿದಲ್ಲ, ಸೊ ಇಲ್ಲಿಗೆ ಗೈಸ್ ನಾವು ಬಂದಿರೋದು. 9 ಇಯರ್ ಬ್ಯಾಕ್ 9 ಇಯರ್ಸ್ ಬ್ಯಾಕ್ ಅದಪ್ಪ ಬರ್ತದೆ ನಮ್ಮ. ಆ್ಯಂಡ್ ಹೋಗೋ ಗೈಸ್ ಬನ್ನಿ ಗೈಸ್. ದೇವ್ರ ದರ್ಶನ ಆಯ್ತು. ಆ್ಯಂಡ್ ಇಲ್ಲೇ ಕೆಳಗೆ ಅವೇನು ಟೆಂಪಲ್ ಅಲ್ಪ, ಅಲ್ಲಿ ಒಂದು ಸ್ವಲ್ಪ ಕೆಳಗಡೆ ಇನ್ನೊಂದು ಟೆಂಪಲ್ ಇದೆ, ಅಲ್ಲಿಗೆ ಹೋಗೋಣ ಗೈಸ್. ಇದು ಇವಾಗ ಹೋಗ್ತಾ ಇದನ್ನ ಕೊಡಬೇಕು ಗೈಸ್, ಆಮೇಲೆ ಪೇ ಮಾಡಬೇಕು. ಸೊ ಯಾ ಹ್ಯಾಪಿ
ಗುಂಡು ಬಿಸಿಲಿದೆ ಗೈಸ್ ಏನೋ ಪುಣ್ಯಕ್ಕೆ. ಮತ್ತು ಕೊಲ್ಲೂರಲ್ಲಿ ಇವತ್ತು ಸಂಡೆ ಅಲ್ವಾ, ಸೊ ಹಾಗಾಗಿ ರಶ್ ಇರುತ್ತೆ, ನೋಡೋಣ ಏನಾಗುತ್ತೆ ಅಂತ. ಇದು ಪ್ರಸಾದ ಗೈಸ್, ಬರ್ತುಂಟಂತಲ್ಲಿ ಕನ್ನಡ ತುಳು ಎಲ್ಲ ಮಿಕ್ಸ್. ಆ್ಯಂಡ್ ಇದನ್ನ ಕೊಡುವ. ಆಗಲೆಲ್ಲ ಗಾಡಿ ಕಲಿಬೇಕಾದ್ರೆ 200 ಅಲ್ಲ, ಹಣ್ಣು ಕೈಗೆ 200 ರುಪೀಸ್. ಆಗ ಗಾಡಿ ಕಲಿಬೇಕಾರೆಲ್ಲ ಬಿದ್ದಿದ್ದ, ಈಗ ನೋಡ್ಬೇಕಾಗಿತ್ತು. ಆ್ಯಂಡ್ ಈ ಸಾರಿ ಹೇಗೆ ಕಾಣಿಸ್ತಿದೆ ಗೈಸ್, ಅದು ತೋರಿಸ್ಲಿಕ್ಕಾಗಲಿಲ್ಲ, ಫುಲ್ಲು ಕತ್ಲಿ ಇತ್ತಲ್ಲ. ಅದು ಗುಂಡಿಗೆ ಗೈಸ್, ದುಡ್ಡು ಕೊಡು, ಮೊಬೈಲ್ ಕೊಡು ಗೈಸ್. ತುಂಬ ಇದಾಗಿದೆ, ಪ್ರಸಾದ ಜಾಸ್ತಿ ಆಗಿದೆ. ಅಷ್ಟು ಚಿಕ್ಕ ಏಜ್ ಅಲ್ಲಿ ಪೆದಮ್ ಮಾತಾಡುದು. ಎಂತದ ಪೆದಮ್ ಎಷ್ಟು ಪೆದಮ್ ಮಾತಾಡ್ತಾಳೆ ಅಂದ್ರೆ ನಂಗೆ ಕಿವಿಯಲ್ಲಿ ರಕ್ತ ಬತ್ತು. ಗೈಸ್, ಇದು ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಅಲ್ಲ ನಮ್ದು. ಲೈಕ್ ಒನ್ ಡೇದಲ್ಲಿ ಡಿಸೈಡ್ ಆಗಿ ಬಂದಿರೋದು ಗೈಸ್. ಯಾವಾಗ್ಲೂ ಅಷ್ಟೇ ಅನ್ಎಕ್ಸ್ಪೆಕ್ಟೆಡ್ ಪ್ಲಾನ್ ಮಾಡ್ತೇವಲ್ಲ, ಅದು ಯಾವತ್ತೂ ಸಕ್ಸಸ್ ಆಗುತ್ತೆ ಗೈಸ್. ಬಟ್ ಪ್ಲಾನ್ 1 ಮಂತ್ 2 ವೀಕ್ಸ್ ಬಿಫೋರ್ ಮಾಡ್ತೇವಲ್ಲ, ಅದೆಲ್ಲ ಫ್ಲಾಪ್ ಆಗುದು ಗೈಸ್. ಯಾರಾದ್ರೂ ಕೈ ಕೊಡ್ತಾರೆ. ಆ್ಯಂಡ್ ಇದ್ರಲ್ಲಿ ಒಬ್ಳು ಕೈ ಕೊಟ್ಟಿದ್ಲು, ಗುಂಡಮ್ಮ, ಜಸ್ಟ್ ಮಿಸ್ ಗೈಸ್. ನಾನು ಅದು ಎಂತಕ್ಕೆ ಅಂತ ಹೇಳ ಅಂತ ಕಮೆಂಟ್ ಮಾಡಿ. ಒಂದು ಸಿಲ್ಲಿ ರೀಸನ್ಗೆ ಬರಲ್ಲ ಅಂತ ಹೇಳಿ ಕೂತಿದ್ಲು. ನೆನ್ನೆ ನಾನು ಕಾಲ್ ಮಾಡಿದ್ರಿಂದ ಬಂದ್ಲು, ಇಲ್ದಿದ್ರೆ ನನ್ನ ಸಾರಿ ಎಲ್ಲ ತೊಗೊಂಡು ಹೋಗಿದ್ಲು ಗೈಸ್. ಬರ್ತೇನೆ ಅಂತೇಳಿ ದೊಡ್ಡ ಜನರ ಥರ. ರೀಸನ್ ಕೇಳಿದ್ರೆ ಗ್ಯಾರಂಟಿ ನೀವು ಬೈತೀರ, ಸಿಲ್ಲಿ ರೀಸನ್ಗೆ ಗೈಸ್. ಮತ್ತೆ ನನಗೂ ಅವಳಿಗೆ ಮನಸ್ತಾಪ ಆಗೋದು ಅದೇ ವಿಷಯಕ್ಕೆ. ಬರ್ತೇನೆ ಅಂತ ಹೇಳುದು ಗೈಸ್. ಲಾಸ್ಟ್ ಮೂಮೆಂಟ್ ಅಲ್ಲಿ ಬರಲ್ಲ, ಯಾವನಿಗಾದ್ರೂ ಕೋಪ ಇರ್ತದ, ನಂಗೂ ಅದೇ ಬಂದದ್ದು. ಬಟ್ ಅವಳು ಬರಲ್ಲ ಅಂತ ಹೇಳಿದಾಗ ನಾನು ಎಂತ ರಿಯಾಕ್ಟ್ ಮಾಡಲಿಲ್ಲ. ಎಂತ ಗೊತ್ತಾ, ನನಗೆ ಅದು ಮತ್ತೆ ಪೆದಮೆಲ್ಲ ಬರ್ತದೆ ನಂದು ಬಾಯಲ್ಲಿ, ಅದಕ್ಕೆ ಏನು ರಿಯಾಕ್ಟ್ ಮಾಡಲಿಲ್ಲ. ಬಟ್ ನಿನ್ನೆ ನನಗೆ ಬಿಟ್ಟು ಹೋಗ್ಲಿಕ್ಕೂ ಮನ್ಸು ಬರಲಿಲ್ಲ, ಇಷ್ಟು ದೂರ ಅದಲ್ಲದೆ ಅವಳು ಬರಲಿಲ್ಲ ಅಂತ ಹೇಳಿದ್ಲಲ್ಲ. ಸೊ ಹಾಗಾಗಿ ನಮ್ಮ ದೇವಸ್ಥಾನದ ಬಂದು ನಾನು ಸುಳ್ಳು ಹೇಳ್ತಿಲ್ಲ ಗೈಸ್, ಟ್ರಸ್ಟ್ ಮೀ. ಆ್ಯಂಡ್ ಸಿಕ್ಕಾಪಟ್ಟೆ ಒಳ್ಳೆ ಗಾಡಿ ಬರ್ತಿದೆ ಗೈಸ್. ಆ್ಯಂಡ್ ಅದೇ ಬರಲ್ಲ ಅಂತ ಹೇಳಿದ್ದಲ್ವಾ, ರೀಸನ್ ಕೇಳಿದರೆ ಮೆಟ್ ತಗೊಂಡು ಹೊಡಿತೀರಾ, ಆ ಥರ ಚಿಕ್ಕ ರೀಸನ್ಗೆ ಬರಲ್ಲ ಅಂತ ಹೇಳಿದ್ದು ಗೈಸ್. ವಾವ್, ಗಾಳಿ. ಇನ್ನು ಟೆಂಪಲ್ ಒಂದು ಅದೇ ಆನೆಗುಡ್ಡೆ ಹತ್ರ ಇದು ಟೆಂಪಲ್ ಇದೆಲ್ಲ, ಅದರ ಕೆಳಗಡೆ ಬಂದರೆ ವಾವ್ ಗೈಸ್. ವೆಯ್ಟ್ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ವ್ಯೂ ಗೈಸ್. ಲುಕ್ ಅಟ್ ದ ವ್ಯೂ ಗೈಸ್. ಇಲ್ಲೇ ಕೂರೋಣ ಅನ್ನಿಸ್ತದೆ, ಫುಲ್ಲು ಮರ ಗಿಡ ನೋಡಿ, ಅಲ್ಲಿ ಹೋಗ್ತಾ ಇದ್ದಾರೆ ರಾಣಿಯರು ಗೈಸ್. ಇಲ್ಲೇ ಕೂರೋಣ ಅನ್ನಿಸ್ತಿದೆ ಅಲ್ಲ ಮಾನು, ಅಷ್ಟು ತಂಪಿದೆ ಗೈಸ್. ಕೆಳಗೆ ನೋಡ್ಕೊಂಡು ಬಾ, ಸಾರಿ ಹಾಕಿದ್ಯಾ. ಆ್ಯಂಡ್ ಇಲ್ಲಿ ಇದು ನದಿ ಮಿಡ್ಲಲ್ಲಿ ಟೆಂಪಲ್ ಗೈಸ್. ಒಂದು ಬ್ಯಾಕ್ ಇದು ಆಗ ಕಿತ್ತೋಗಿದೆ ಗೈಸ್, ಬಿಕಾಸ್ ಅದು ರೆಡಿಮೇಡ್ ಹಾಕಿದಂಗೆ. ಸೊ ಅದಕ್ಕೆ ಪಿನ್ನು ಕುಟ್ಟಿ ಮ್ಯಾನೇಜ್ ಮಾಡಿದ್ದೇವೆ ನಾವು. ಇಲ್ಲೊಂದು ಫೋಟೋ ತೆಗಿಸ್ಬೇಕು. ಲಾಸ್ಟ್ ಟೈಮ್ ಅದೇ ಹೇಳಿದೆಲ್ಲ ಗೈಸ್, 9 ಇಯರ್ಸ್ ಬ್ಯಾಕ್ ಬಂದೆ ಅಂತೇಳಿ. ಅದು ಇವಳ ಅಪ್ಪನ ಜೊತೆ ಇವಳ ಜೊತೆ ಎಲ್ಲ ನಾವು ಸ್ಕೂಲಲ್ಲಿ ಇರಬೇಕಾದ್ರೆ ಅವಾಗ ನಾನು ಟೀಚಿಂಗ್ ಮಾಡ್ತಿದ್ದೆ, ಅವಾಗ ಬಂದಿರೋದು. ಸೊ ಅದು ಬಿಟ್ಟರೆ ಇವಾಗಲೇ ಬರ್ತಿರೋದು ಗೈಸ್. ಒಂದು ಮುಂದೆ ಹೋಗೋಳೆ. ಎಂತ ಟೆಂಪಲ್ ಅಲ್ಲಿ ತೋರಿಸು, ಟೆಂಪಲ್ ತೋರಿಸು. ನೀರು ಮಿಡ್ಲಲ್ಲಿ ಗೈಸ್, ನೀರು ನೋಡಿ ಕೆಳಗಡೆ, ಅದರ ಮಿಡ್ಲಲ್ಲಿ ಟೆಂಪಲ್ ಗೈಸ್. ಈ ಕಡೆ ಬಾ. ನನ್ನ ಕ್ಯಾಮರಾಮನ್ ಮಾನ್ಯನ ಜೊತೆ ಆನೆಗುಡ್ಡೆ ಟೆಂಪಲ್. ಅವು ಕ್ರೈಮ್ ರಿಪೇಟ್ ಹೋಗೋಣ. ಏನು ವಿಡಿಯೋ ಸರಿ ಬರೋದಿದ್ರೆ ಅವಳಿಗೆ ಬೈ ಗೈಸ್, ಅವಳು ಇಟ್ಕೊಳ್ಳೋದಾಯ್ತು. ನಾನು ಪ್ರೊಫೆಷ್ನಲ್ ಅಲ್ಲ ಗೈಸ್. ಅಲ್ಲಿ ಒಂದು ಮುಗುಡು ನೋಡಿ, ಅಲ್ಲಿ ನೋಡಿ ನೋಡಿ ಗೈಸ್. ನನ್ನ ತಮ್ಮ ಬರ್ತಿದ್ರು, ಇಲ್ಲಿಂದ ಹೊರಗೆ ಬರ್ತಿರ್ಲಿಲ್ಲ. ಕಿಚನ್ ಮೀನು ಉಂಟು, ಕಲರ್ ಮೀನು ಕೂಡ ಉಂಟಲ್ಲ ನೋಡಿ ಗೈಸ್. ಇಲ್ಲೇ 10 ಕಾಲ ಆಯಿತು. ಆ್ಯಂಡ್ ಇನ್ನು ಕೊಲ್ಲೂರಿಗೆ ಸೀದೆ ಇಲ್ಲಿಂದ. ಇವಳೇನೋ ತಿಂತವಳೆ, ಅವಳು ಬನಾನಿದ್ಯಾ ಕೊಡಮ್ಮಿಲ್ಲಿ. ನಮ್ಮ ಕ್ಯಾಮರಾಮನ್ನಿಗೆ ಇಲ್ಲಿ ಸುಸ್ತಾಗಿದೆ ಗೈಸ್. ಕ್ಯಾಮ್ರಾಮನ್ ಪೋಸ್ಟ್ಪೋನ್ ಆಗಿದ್ದಾರೆ. ಏಲಕ್ಕದೆ ಪೋಸ್ಟ್ಪೋನ್ ಆಗಿದ್ದಾರೆ. ಇಲ್ಲಿ ಕೊಡು, ಅದನ್ನ ಓಪನ್ ಮಾಡಿ ಕೊಡ. ನೀ ಎಂತ ಗೈಸ್, ಅದು ನನಗೆ ಕೊಡ್ತಿಲ್ಲ ಗೈಸ್, ಅವರಿಗೆ ಡ್ರೈವರ್ ಬಂದಿರಲ್ವಾ, ಅವರಿಗೆ ಕೊಡ್ತಾಳಂತೆ. ಬಂದ ಅವ್ರಿಗೆ ನೋಡ್ಲಿಕ್ಕೆ ಹೇಳ್ಬೇಕು, ನಮ್ಮನ್ನಂತೆ ಅವಳನ್ನ. ನಮ್ಮನ್ನ ಇಷ್ಟು ಸೇಫ್ ಆಗಿ ಕರ್ಕೊಂಡು ಬಂದು ಬಿಟ್ಟಿಲ್ವಾ ಅವರ. ರೆಸ್ಪೆಕ್ಟ್ ಗೈಸ್, ರೆಸ್ಪೆಕ್ಟ್. ಆ್ಯಂಡ್ ಇಲ್ಲೊಂದು ಸ್ವಲ್ಪ 5 ನಿಮಿಷ ಕೂತ್ಕೊಂಡು ಹೋಗೋದು ಗೈಸ್, ಆಯ್ತಾ.
ಬಾಳೆಹಣ್ಣಿಗೆ ಬಾಯಿಗೆ ಪಾಡಲ್ಲ ಸೈಡ್ ಗೈಸ್ ನೋಡಿ ಕಟ್ಟು ಮಾಡಿ ಸ್ವಲ್ಪ ಕೊಟ್ಟು ಲಕ್ಕಲೆ ಸಾದಿರ್ ಲಕ್ಕಲೆ ಯಾನಿಕ್ಕೆ ದೆತ್ತು ಕೊಡ್ಕೊಲ್ ಬಂದೆ ನಿನ್ನಕ್ಕ ಐದಾ ಕೊಡ ಎಂಕು ಬೋಡ ಅನ್ಕೇನು ಪೆಟ್ಟು ತಿಂದು ಬೈದು ಎಲ್ಲ ಇರ್ತಾಳೆ ಅಂಡ್ ಹೋಗುವ ಗೈಸ್ ಗುಂಡು ಒಂದು ಫೋಟೋ ತೆಗಿಬೇಕಂತೆ ಸೊ ಅಲ್ಲಿಂದ ಸೀದಾ ಹೋಗುದೆ ಎಸ್ಕೋ ಗೈಸ್ ಇಲ್ಲಿ ಹಾಕಿದ್ದಾರೆ ನಾಗರ ದೇವ ಸನ್ನಿಧಿ ಸ್ವಚ್ಛತೆ ಕಾಪಾಡಿ ಅಂತ ಹೇಳಿ ಇಲ್ಲೇ ಪ್ಲಾಸ್ಟಿಕ್ ಹಾಕಿದ್ದಾರೆ ಗೈಸ್ ನೋಡಿ ಭಾಷೆ ಇಲ್ಲದವರು ಹೋಗು ಗೈಸ್ ಹೋಗೋಣ ಬರ್ಚಿ ಯಾಪ ಜಪ್ಪ ಪೊಯ್ಯಪ್ಪ ಹೋಗ್ತಾ ಇದ್ದೇವೆ ಗೈಸ್ ಗುಂಡು ಸ್ವಲ್ಪ ಮಲ್ಕೊಂಡಿದ್ದಾಳೆ ಆ್ಯಂಡ್ ಆನ್ ದ ವೇ ಹೋಗ್ಬೇಕಾದ್ರೆ ಚಂದ ಸಾಂಗ್ ಎಲ್ಲ ಕೇಳ್ತಾ ಹೋದ್ವಿ ಗೈಸ್ ಟೈಮ್ 11:15 ವಿ ಆರ್ ರೀಚ್ ಕೊಲ್ಲೂರು ಟೆಂಪಲ್ ಸೊ ಹೋಗ್ತಾ ಇದ್ದೇವೆ ಅವಳದೊಂದು ನಿದ್ದೆ ಆಯಿತು ನಮ್ಮ ಗುಂಡುದು ಬಂದ್ ಮಾಡ್ತೀರಾ ಎಷ್ಟು 100 ರೂಪಾಯಿ ರೈಟು 500 ದನ್ನು ಕೊರು ಆರೇ ಕೊರಡು ಚೇಂಜ್ ಕೂಡ ಅರ್ಥ ಆಗ್ತದಾ ಸ್ವಲ್ಪ ಸ್ವಲ್ಪ ದರ್ಸ್ಕೊ ಹೋಗೋಣ ನಮ್ದು ಇದು ಮುಗ್ಗಿತ್ತು ಗೈಸ್ತಾವರ್ ನೋಡಿ ಹರಡಿದೆ ಅದು ರಶ್ ಇಜ್ಜಿದೆಯಾ ಒಂದೇ ಇಪ್ಪುಂಡು ಗೈಸ್ ಸಂಡೇ ನೋಡುವ ಇವಾಗ ಮೂವ್ ಆಗ್ತಾ ಇದೆ ಲೈನ್ ಆಮೇಲೆ ರಶ್ ಇದೆಯಲ್ವ ಅಂತಂದು ಇಲ್ಲ ಗೈಸ್ ಸಂಡೇ ಅಲ್ವಾ ಇವತ್ತು ನಾವು ಹೋಗ್ಲಿಕ್ಕಿಲ್ಲ ಆ ಕಡೆ ಇನ್ನೊಂದು ಸಿಕ್ಕಾಪಟ್ಟೆ ಕ್ಯೂ ಗೈಸ್ ನಾವಿಲ್ಲಿ ಬಂದು ಸ್ವಲ್ಪ ಹೊತ್ತು ನಿಂತ್ವಿ ಕ್ಯೂವಿಂದ ನಿಂತು ಈ ಕಡೆ ಬಂದ್ವಿ ಗೈಸ್ ಸ್ಪೆಷಲ್ ದರ್ಶನ ಯಾಕೆ ಪೊಲೀಸ್ನ ಕಾಂಟ್ಯಾಕ್ಟ್ ಬಂದು ಗೈಸ್ 12 ದೇವ್ರದ್ದು ಬಲಿ ಹೋಗೋದು ಅದಾದ ನಂತರನೇ ವಿಸಿಟಿಂಗ್ಗೆ ಬಿಡೋದು ಸೊ ನನ್ನೊಬ್ಬರು ಕಸಿನ್ ಹೇಳಿದ್ರ ಸೊ ಕಸಿನ್ ಜೊತೆ ಮಾತಾಡಿದೆ ಹಾಗಾಗಿ ಸ್ವಲ್ಪ ಬೇಗ ಬಿಡ್ತಾರೆ ಸೊ ಇಲ್ಲಿ ವೆಯ್ಟಿಂಗ್ ದೇವರ ದರ್ಶನ ಆಗಿ ನಾವು ಅನ್ನಪ್ರಸಾದಕ್ಕೆ ಬಂದ್ವಿ ಗೈಸ್ ದೇವರ ದರ್ಶನ ಆಗಿ ಊಟಕ್ಕೆ ಬಂದ್ವಿ ಆ್ಯಂಡ್ ಲಿಟ್ರಲಿ ಅಷ್ಟು ರಶ್ ಇತ್ತು ಸೊ ರಪ್ಪ ಒಂದು 5 ಮಿನಿಟ್ಸಲ್ಲಿ ದೇವರ ದರ್ಶನ ಆಯಿತು ಥ್ಯಾಂಕ್ ಯು ಸೋ ಮಚ್ ಅವರಿಬ್ಬರು ಸಿಕ್ಕಾಪಟ್ಟೆ ಹೆಲ್ಪ್ ಮಾಡಿದ್ದೀರಾ ಸೊ ಥ್ಯಾಂಕ್ ಯು ಸೋ ಮಚ್ ಹೆಂಗಿತ್ತು ಗುಂಡು ದರ್ಶನ ದೇವ್ರದ್ದು ಲಿಟ್ರಲಿ ಹ್ಯಾಪಿ ಅಲ್ಲ ಹ್ಯಾಪಿ ನಮ್ಗೆ ಇಷ್ಟು ರಶಲ್ಲಿ ಇಷ್ಟು ಬೇಗ ಆಗ್ತದೆ ಅಂತ ಅನ್ಕೊಂಡಿರ್ಲಿಲ್ಲ ಜಸ್ಟ್ 5 ಮಿನಿಟ್ಸಲ್ಲಿ ಮತ್ತೆ ಅಲ್ಲಿ ತುಂಬ ಹೊತ್ತು ದೇವ್ರನ್ನ ನೋಡೋಕ್ಕೆ ಬಿಟ್ಟರು ಗೈಸ್ ನೋಡ್ಲಿಕ್ಕೆ ಆಯ್ತು ಥ್ಯಾಂಕ್ಸ್ ಟು ಹಿಮ್ 1 ಪರ್ಸನ್ ಆಮೇಲೆ ಏನೇನು ಅನ್ಕೋಬೇಡಿ ದೇವಸ್ಥಾನದವರು ಪಾಪ ಅವರು ಲೈಕ್ ಆಯ್ತಲ್ಲ ದರ್ಶನ ಎಲ್ಲ ಆಗಿ ಇಷ್ಟುದ್ದ ಹೂ ಕೊಟ್ಟರು ಗೈಸ್ ನಾವು ಹೂ ಮುಟ್ಕೊಂಡು ನೋಡಿ ತೋರಿಸ್ತೇನೆ ಆ್ಯಂಡ್ ತುಂಬ ಹೊತ್ತು ಬೇಡ್ಕೊಂಡು ದೇವ್ರ ಹತ್ರ ಅದು ಖುಷಿ ಆಯಿತು ನನಗೆ ಅಲ್ಲಿ ನಿಲ್ಲಕ್ಕೂ ಬಿಡಲ್ಲ 1 ನಿಮಿಷ ನಿಲ್ಲಕ್ಕೆ ಬಿಡಲೆ ಈ ಸಂತಿದಲ್ಲ ಸೊ ಹಾಗಾಗಿ ಖುಷಿಯಿಂದ ಊಟಕ್ಕೆ ಹೋಗ್ತಿದ್ದೀವಿ ಗೈಸ್ ಹ್ಯಾಪಿ ಕುತ್ಕೊಳ್ಳಿಗೆಲ್ಲ ಪ್ಲೇಸ್ ಇದೆ ಗೈಸ್ ತುಂಬ ಹೊತ್ತು ವೆಯ್ಟ್ ಮಾಡಿ ನಿಂತು ಬಚ್ಚಿದ್ದೇವೆ ಆ್ಯಂಡ್ ವೆರಿ ಮಚ್ ಹ್ಯಾಪಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಇದಕ್ಕೆ ಹೆಲ್ಪ್ ಆದ ನನ್ನ ಕಝಿನ್ಗೆ ಆ್ಯಂಡ್ ಇಲ್ಲಿ ದೇವಸ್ಥಾನದಲ್ಲಿದ್ದರು ಸೊ ಥ್ಯಾಂಕ್ ಯು ಲಾಟ್ಸ್ ಆಫ್ ಲವ್ ಆ್ಯಂಡ್ ಊಟ ಮಾಡೋಣ ನನಗೆ ಅವತ್ತು 9-10 ಇಯರ್ಸ್ ಬ್ಯಾಕ್ ಊಟ ಮಾಡೋದು ಆ ಪರಿಮಳದಲ್ವ ಅದು ಇನ್ನೂ ನನಗೆ ನೆನಪಿದೆ ಗೈಸ್ ಸೊ ಐ ಆಮ್ ಲಿಟ್ರಲಿ ಒಂಥರ ಬ್ಲೆಸ್ಸೆಡ್ ಫೀಲ್ ಆಗ್ತದೆ ನನಗೆ ಆ್ಯಂಡ್ ಖುಷಿನ ಎಕ್ಸ್ಪ್ಲೇನ್ ಮಾಡೋಕ್ಕೆ ಬರ್ತಿಲ್ಲ ನಾನು ಅದೇ ಮಾನು ಜೊತೆ ಹೇಳ್ತಿದ್ದೆ ನನಗೆ ತುಂಬ ಖುಷಿ ಆಗ್ತುಂಟು ಅಷ್ಟು ಹತ್ತಿರದಿಂದ ದೇವ್ರ ದರ್ಶನ ಅದು ಅಷ್ಟು ಬೇಗ ಆಯ್ತಲ್ಲ ಅಂತ ಹೇಳಿ ಸೊ ಹ್ಯಾಪಿ ಖುಷಿ ಆಯ್ತಾ
ಎಷ್ಟು ಬೇಗ ಬೇಗ ಗೈಸ್, ಅದು ಮತ್ತೆ ಇಷ್ಟು ಹೂ ಕೊಟ್ರಲ್ವಾ, ಅದು ನಂಗೆ ಖುಷಿ, ಅದು ದೇವ್ರದ್ದು ಎದುರಿಂದ. ನಿಮ್ಗೆ ಗೊತ್ತಾಗ್ತಿದೆ ಗೊತ್ತಿಲ್ಲ, ಬಟ್ ನನಗಂತೂ ಇನ್ನರ್ ಫೀಲಿಂಗ್ಸೇ ಬೇರೆ, ಅದೊಂಥರ ಬ್ಲೆಸ್ಡ್ ಗೈಸ್. ಥ್ಯಾಂಕ್ ಯು. ಬರ್ಪಾರ ಹೆಂಗೆ, ನನಗೆ ಹೊಟ್ಟೆ ಹಸಿತಾ ಇದೆ ಗೈಸ್. ಇವಾಗ ವಾಶ್ರೂಮ್ಗೆ ಹೋದವಳು ಇನ್ನೂ ಬರಲಿಲ್ಲ. ನಾನಿದು ಊಟ ಇಲ್ಲಿದ್ದು ತಿನ್ಬೇಕಂತಲೇ ಇಂಚಿಡ್ದತ್ತಪ್ಪ, ಇಂಚಿಡ್ದು ಇಲ್ಲಿದ್ದು ಊಟ ತಿನ್ಬೇಕಂತಲೇ ನಾನು ಇಷ್ಟೊತ್ತು ವೆಯ್ಟ್ ಮಾಡಿದೆ, ಏನು ತಿನ್ನದೆ. ಚಲೋ ಆರಾಮ್ಸೆ ಗೈಸ್, ಅಷ್ಟು ರಶ್ ಇಲ್ಲ ಇಲ್ಲಿ ಊಟದ ಹತ್ರ. ಈಸಿಯಾಗಿ ಮೂವ್ ಆಗ್ತಿದೆ ಕ್ಯೂ ಎಲ್ಲ. ಗೈಸ್ ಊಟಕ್ಕೆ ಬಂದಿದ್ದೀನಿ, ಕೂತಿ ಫ್ಯಾನ್ ಅಡಿಯಲ್ಲಿ. ಸೊ ಊಟ ಮಾಡೋಣ. ತಿಂತಿರೋದು ಊಟ ಇಲ್ಲಿ ಪ್ರಸಾದ, ಅನ್ನ ಪ್ರಸಾದ ಗೈಸ್. ಊಟ ಮಾಡಿ ವಿ ಆರ್ ರೀಚ್ ಮುರುಡೇಶ್ವರ ಆ್ಯಂಡ್ ಮಲ್ಪೆಗೆ ಹೋಗೋಣ ಅಂದ್ಕೊಂಡ್ವಿ, ಮತ್ತು ಮುರುಡೇಶ್ವರಕ್ಕೆ ಬಂದ್ವಿ. ಬಿಕಾಸ್ ಇಲ್ಲಿ ಟೆಂಪಲು ಇದೆ, ದೆನ್ ಬೀಚು ಇದೆ ಅಲ್ಲ, ಹೋಗುವಾಗ ಎರಡು ಆಗುತ್ತೆ ಅಂತ. ಗೈಸ್ ಇವಳು ಮಲಗಿದ್ದು, ನನಗೆ ತಲೆನೋವು ಅಂತೇಳಿ ನಾನು ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡಿದ್ದೆ ಗೈಸ್. ನನಗೆ ಲಿಟ್ರಲಿ ಆಗ್ತಾ ಇಲ್ಲ. ಇವಾಗ ಟ್ಯಾಬ್ಲೆಟ್ ತೊಗೊಂಡ್ರಿಂದ ಇಲ್ಲಿಗೆ ಬರ್ಲಿಕ್ಕೆ ಆಯ್ತು, ಇಲ್ಲದ್ರೆ ಅದನ್ನು ಆಗ್ತಾ ಇರಲಿಲ್ಲ. ಇಟ್ ಈಸ್ ಗುಡ್ ಗೈಸ್. ಹೋಗ್ತಾ ಇದ್ದಾವೆ. ಎಂತ ಗಾಳಿ ಗೈಸ್ ಇಲ್ಲಿ, ಕ್ರೇಜಿ. ಈವ್ನಿಂಗ್ ಬರಬೇಕಿತ್ತು ಗೈಸ್, ಈವ್ನಿಂಗ್ ಅಲ್ಲ, ಒಂದು 5:30 ಆ ರೇಂಜ್ ಬರಬೇಕಿತ್ತು. ಇವಾಗ 3:30 ಆಗಿದಲ್ಲ. ಸೊ ಇಟ್ ಈಸ್ ಗೋ. ಫೋಟೋ ತೆಗಿಲಿಕ್ಕಾದ್ರೂ ಆಗ್ತದೆ ಆ ಗಾಳಿಗೆ. ಚಲೋ. Look at the view guys. See? ಗೈಸ್ ದೇವ್ರ ದರ್ಶನ ಮಾಡಿದ್ವಿ. ಆ್ಯಂಡ್ ಎಂತ ಗೊತ್ತಾ, ನಾನು ಇದನ್ನು ಕೊಲ್ಲೂರಲ್ಲಿ ಹೇಳಬೇಕು ಅಂತ ಅಂದ್ಕೊಂಡಿದ್ದೆ ಗೈಸ್. ಇದು ಲೈಕ್ ಎಂತ ಗೊತ್ತಾ, ಬರ್ಡೇ ಗಿಫ್ಟ್ ಎಲ್ಲ ಕೊಡ್ತಾರೆ. ದೆನ್ ಎಂತ ಅಂದರೆ ಇದು ನನಗೆ ಮಾನ್ಯ ಮಾಡಿದ್ದು, ಮಾನ್ಯಂದು ನ್ಯೂ ಬಿಸ್ನೆಸ್ ಗೈಸ್. ನಾನು ಬ್ಯಾಕ್ ಸೈಡ್ ಕ್ಯಾಮರಾದಲ್ಲಿ ತೋರಿಸ್ತೇನೆ. ದಿಸ್ ಕೈಂಡ್ ಆಫ್ ಎಂತ ಗೊತ್ತಾ, ಇದು ಮೆಮೊರಿ ಗೈಸ್. ನಿಮ್ಮದು ಲೈಫ್ ಸ್ಟೋರಿ ಆಗಿರ್ಬೋದು, ಅಥವಾ ಫ್ರೆಂಡಿಗೆ ಗಿಫ್ಟ್ ಮಾಡಲಿಕ್ಕೆ ಅವ್ರದ್ದು ಮೆಮೊರಿ ಎಲ್ಲ ಇದರಲ್ಲಿ ಅವಳು ರೈಟ್ ಮಾಡಿ ಬರ್ದೆಲ್ಲ ಕೊಡ್ತಾಳೆ. ಆ್ಯಂಡ್ ಅವಳು ಹೊಸ ಬಿಸ್ನೆಸ್ಸು. ಆ್ಯಂಡ್ ಅದನ್ನ ನಾನು ತೋರಿಸ್ತೀನಿ ಗೈಸ್ ನಿಮಗೆ, ಆಯಿತಾ. ನಂದು ಇದ್ರದ್ದು ಫುಲ್ ಡೀಟೇಲ್ಸ್ ಎಂತ ಗೊತ್ತಾ, ನಂದು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೇನೆ, ಜಸ್ಟ್ ಚೆಕ್ಔಟ್. ಅವಳ ಪೇಜ್ನೆಲ್ಲ ಮೆನ್ಷನ್ ಮಾಡಿರ್ತೇನೆ. ಆ್ಯಂಡ್ ಇವಾಗ ಜಸ್ಟ್ ನಾನು ಮೇಲಿಂದ ತೋರಿಸ್ತೇನೆ ಗೈಸ್, ಆಯಿತಾ, ಹೇಗೆ ಮಾಡಿದ್ದಾಳೆ ಅಂತೇಳಿ. ಅದನ್ನ ನಾನೇ ಓಪನಿಂಗ್ ಮಾಡಬೇಕು ಅಂತೇಳಿ ನನ್ನ ಜೊತೆನೇ ನಿಲ್ಲಿಸಿ ಮೊನ್ನೆ ಕೊಟ್ಟಿದ್ದು ನಾನು. ಇವಾಗ ಕಾರಲ್ಲಿ ಬರ್ತಾ ನೋಡಿದೆ ಇದನ್ನೆಲ್ಲ ಒಳಗಡೆ ಎಷ್ಟು ಡೀಟೇಲಾಗಿ ಮಾಡಿದ್ದಾಳೆ ಅಂತೇಳಿ. ಸೊ ಲೆಸಿ ಓಪನ್ ಮಾಡ್ತೀನಿ ಗೈಸ್. ಫ್ರಂಟ್ ಹಿಂಗಿದೆ ಒಂದರ ಕ್ಯಾಮರಾ ಥರ ಮಾಡಿ. ದೆನ್ ಈ ಕಡೆ ನೋಡಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್, ನಂದು ಇದಿದೆ ಗೈಸ್. ಆ್ಯಂಡ್ ದೆನ್ ಇಲ್ಲಿ ಡಸ್ಕಿ ಗನ್ ಅಂತ, ಅದನ್ನು ಬ್ಲ್ಯಾಕ್ ಕಲರ್ ಮಾಡಿದ್ದಾಳೆ ಗೈಸ್, ಬಿಕಾಸ್ ನಾನು ಡಸ್ಕಿ ಅಲ್ಲ. ದೆನ್ ಈ ಕಡೆ ಇದೆಲ್ಲ ಮಾಡಿದ್ದಾಳೆ, ನನ್ನ ಫೋಟೋಸ್ ಹಾಕಿ. ದೆನ್ ನಂದು ಇಲ್ಲಿ ಯೂಟ್ಯೂಬದು ಇನ್ಸ್ಟಾಗ್ರಾಮ್ ಇದೆಲ್ಲ ಮಾಡಿದ್ದಾಳೆ ಗೈಸ್. ದೆನ್ ಈ ಕಡೆ ಲೆಟರ್ಸ್ ಅಂತ ಇದ್ದಾಳೆ. ಸೊ ಇದೇ ಥರ ನನಗೆ ಮಾತ್ರ ಅಂತಲ್ಲ, ನಿಮಗೇನಾದರೂ ನಿಮ್ಮ ಬೆಸ್ಟಿ ಆ್ಯಂಡ್ ಬಾಯ್ ಫ್ರೆಂಡ್, ಗರ್ಲ್ ಫ್ರೆಂಡ್, ಯಾರಿಗೂ ಅಷ್ಟೇ, ಗಂಡ ಹೆಂಡತಿ ಯಾರಿಗೂ ಕೊಡ್ಬೋದು ಗಿಫ್ಟು. ದೆನ್ ಇಲ್ಲಿ ಮೈ ಸ್ಟೋರಿ ಅಂತ ಹಾಕಿ ನನ್ನ ಫೋಟೋಸ್ ಹಾಕಿ ಇದು ಮಾಡಿದ್ದಾರೆ. ಇದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ದ ಸ್ಟೋರಿ ಬಿಗಿನ್ಸ್ ಗೆಸ್ಟ್ ಟೀಚರ್ ಗೌರ್ಮೆಂಟ್ ಸ್ಕೂಲ್ ಅಂತ ಹಾಕಿದ್ದಾಳೆ. ದೆನ್ ಹಾಗೆ
ಮೇಕಪ್ ಆರ್ಟಿಸ್ಟ್ ಅಂತಲೂ ಹಾಕಿದ್ದಾಳೆ, ಇದೆಲ್ಲ ಹಾಕಿದ್ದಾಳೆ. ಇದು ಡೀಟೇಲ್ ನಾನು ಇನ್ಸ್ಟಾಗ್ರಾಮಲ್ಲಿ ತೋರಿಸ್ತೇನೆ ಗೈಸ್. ಇದು 30K ಇದು. ದೆನ್ ಇಲ್ಲಿ ಹಾಕಿದ್ದಾಳೆ ಗೈಸ್, ಇದೆಲ್ಲ ಮೆಸೇಜಸ್ ಬರೆದಿದ್ದಾಳೆ. ಆ್ಯಂಡ್ ಈ ಥರ ಲಿಟಿಲ್ ಇದರಲ್ಲಿ ಮೆಸೇಜಸ್ ಕೂಡ ಬರೆದಿದ್ದಾಳೆ. ಸೊ ಈ ಥರ ನಿಮಗೇನಾದರೂ ಬೇಕಿದ್ದರೆ ಬರ್ಡೇಗೆಲ್ಲ ಗಿಫ್ಟ್ ಮಾಡಲಿಕ್ಕೆ ಅವಳು ಮಾಡ್ತಾಳೆ. ಅದು ಪೇಜ್ ನಾನು ಮೆನ್ಷನ್ ಮಾಡ್ತೇನೆ. ಇದೊಂದು ದೆನ್ ಇದು ನನಗೋಸ್ಕರ ಅವಳು ಸ್ಪೆಷಲಾಗಿ ಮಾಡಿಸಿದಂತೆ. ಸಿ ಗೈಸ್, ಇದರಲ್ಲಿ ನಂದು ಗೂಗಲಲ್ಲಿ ನನ್ನ ಬಗ್ಗೆ ಬರ್ತದೆ ಡಸ್ಕಿ ಗರ್ಲ್ ಅಂತೇಳಿ. ಲೊಕೆಟ್ ಗೈಸ್, ಥ್ಯಾಂಕ್ ಯು ಮಾನ್ಯ. ಆ್ಯಂಡ್ ಅವಳ ಬಿಸ್ನೆಸ್ಸಿಗೆ ಆಲ್ ದ ವೆರಿ ಬೆಸ್ಟ್. ಹೊಸ ಸ್ಟಾರ್ಟಪ್ ಗೈಸ್ ಅವಳದು. ಆ್ಯಂಡ್ ಅವಳಿಗೆ ಸಪೋರ್ಟ್ ಮಾಡಿ. ದೆನ್ ಅವಳದು ಇನ್ಸ್ಟಾಗ್ರಾಮ್ ಪೇಜನ್ನ ಕೂಡ ನಾನು ಮೆನ್ಷನ್ ಮಾಡಿರ್ತೇನೆ ಗೈಸ್. ಓಕೆ. ಆ್ಯಂಡ್ ಇವಾಗ ನಾನು ಇಲ್ಲಿ ಕೂತ್ಬೇಕಾದ್ರೆ ಒಬ್ಬರು ಬೆಂಗಳೂರಿದ್ದು ನಂದು ಹಾಸನದ ಒಬ್ಬ ಹುಡುಗ ಬಂದು ಮಾತಾಡಿದ ಗೈಸ್, ಹ್ಯಾಂಡ್ಸಮ್ ಬಾಯ್. ಸೊ ಅವ್ರದ್ದು ಕೊಲೀಗ್ಸ್ ಎಲ್ಲ ಬಂದಿದ್ರು ಅಂತ ಇಲ್ಲಿ ಟೂರಿಗೆ, ಇದಕ್ಕೆ ಟೆಂಪಲಿಗೆ. ಸೊ ಅವರು ನನ್ನ ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ನೋಡ್ತಾರೆ, ಅಂದರೆ ಚಂದ ಮಾಡ್ತೇನೆ ಅಂತ ಹೇಳಿದರು. ನನಗೆ ಲಿಟ್ರಲಿ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್, ಲವ್ ಯು. ವೆಲ್ಕಮ್ ಬ್ಯಾಕ್ ಟು ಅನದರ್ ಲಾಗ್ ಗೈಸ್. ಇದೆ guys, welcome back to my sister's vlog. ಸೊ ಈಗ ನಾವೆಲ್ಲಿದ್ದೀವಿ ಅಂದರೆ ಬೀಚಲ್ಲಿ ಇಲ್ಲ, ಟೆಂಪಲ್ ಹತ್ರ ಇದ್ದೀವಿ ನೋಡಿ. ಆಡಿಯನ್ಸ್ ಕೂಡ ಅನ್ಸಬ್ಸ್ಕ್ರೈಬ್ ಮಾಡ್ತಾರೆ ಇದನ್ನೆಲ್ಲ ನೋಡಿ. ನಾವು ಏನಂದರೆ ನಮ್ಮ ಅಕ್ಕನಿಗೆ ರಾಜೀನಾಮೆ ಕೊಟ್ಟಿದ್ದೀವಿ. ಅವರು ಸ್ವಲ್ಪ ಅವರ ಕೆಲಸಕ್ಕೆ ರಾಜೀನಾಮೆ ಇಟ್ಟಿದ್ದಾರೆ. ಸೊ ಈಗ ನಾವಿಬ್ಬರು ಅದನ್ನು ಸ್ಟಾರ್ಟ್ ಮಾಡ್ತಿದ್ದೀವಿ ಗೈಸ್. ನಮ್ಮ ಅಕ್ಕನಾಗೆ ನಾವು ಸಪೋರ್ಟ್ ಮಾಡ್ತಾ ಇದ್ದೀವಿ. ಆ್ಯಂಡ್ ಅವರ ಚಾನಲನ್ನು ನಾವು ಜಾಸ್ತಿ ಏನಂತ ಉನ್ನತ ಸ್ಥಾನಕ್ಕೆ ಕರ್ಕೊಂಡು ಹೋಗ್ತಿದ್ದೀವಿ. ಆ್ಯಂಡ್ ಮಾನ್ಯ ನೋಡಿ ಹೋಗ್ತದ ಅಥವಾ ಸಬ್ಸ್ಕ್ರೈಬ್ ಮಾಡ್ತಿರೋದು ನಂಗೆ ಗೊತ್ತಿಲ್ಲ. ಇಲ್ಲ ನೋಡಿ ಈಗ ಒಂದು 5 ಜನ ಆದರೂ ಫಾಲೋವರ್ ಮಾಡಿ ಮರ್ಯಾದೆ ಉಳಿತದೆ. ಆ್ಯಂಡ್ ಈಗ ಎಂತ ಅಂದರೆ ನಾವು ಇಲ್ಲಿ ದರ್ಶನ ಎಲ್ಲ ಆಯಿತು. ಈಗ ನಾವು ಸ್ವಲ್ಪ ಮಾನ್ಯದು ಪ್ರೊಸೀಜರ್ ಉಂಟು, ಮೀನ್ಸ್ ಅವ್ರದ್ದು ಬಿಸ್ನೆಸ್ ನಡ್ತಿದೆ ಗೈಸ್. ಬಿಸ್ನೆಸ್ ಎಲ್ಲರೂ ಸಪೋರ್ಟ್ ಮಾಡಿ. ಆ್ಯಂಡ್ ನಿಮ್ಗೇನಾದರೂ ಹೆಲ್ಪ್ ಬೇಕಿದ್ದರೆ, ನಿಮಗೇನಾದರೂ ವಿಶಸ್ ಇದ್ದರೆ ಇವಳನ್ನ ಕಾಂಟ್ಯಾಕ್ಟ್ ಮಾಡಿ ಆ್ಯಂಡ್ ನನ್ನ ಕಾಂಟ್ಯಾಕ್ಟ್ ಮಾಡಿ. ನಾನು ನಿಮಗೆ ಸಜೆಷನ್ ಕೊಡ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ID ಬಂದುಬಿಟ್ಟು ಇಟ್ಸ್ ಮೀ ಸುಜಾ, ಪ್ಲೀಸ್ ಫಾಲೋ ಮಾಡಿ. ಇವಳದು ಬಿಸ್ನೆಸ್ ಇದು ಉಂಟು, ದಿ ಅಡ್ಮಿನ್ ವುಮೆನ್ ಎಲ್ಲ ಇಂಗ್ಲೀಷು. ಆ್ಯಂಡ್ ಇಷ್ಟೆಲ್ಲ ಮಾತಾಡಿದ್ದಕ್ಕೆ ಥ್ಯಾಂಕ್ಸ್ ಅಂತ ಹೇಳ್ತಾ ಮತ್ತೆ ಸಿಗುವ. ಬಾಯ್ ಗೈಸ್, ಬಾಯ್ ಮಾಡು. ಓಕೆ ಬಾಯ್ ಗೈಸ್. ಇವಾಗ ಇನ್ಸ್ಟಾಗ್ರಾಮಿಗೆ ಒಂದು ವಿಡಿಯೋ ಗುಂಡು ಶೂಟ್ ಮಾಡಿದ್ದೆ. ಸೊ ಥ್ಯಾಂಕ್ ಯು ಸೋ ಮಚ್ ಗುಂಡು. ಇದಕ್ಕೆ ಥ್ಯಾಂಕ್ ಯು ಗನ್. ಅವಳು ಬೈತಾವಳೆ ಗೈಸ್. ಮತ್ತೆ ನಾನು ನಿಮಗಿಂತ ಜಾಸ್ತಿ ಫೇಮಸ್ ಆಗುತ್ತೆ, ತಗೋ ಇಟ್ಕೋ. ಆ್ಯಂಡ್ ಅವಳ ಹೊಸ ಬಿಸ್ನೆಸ್ಸಿಗೆ ಆಲ್ ದ ಬೆಸ್ಟ್ ಗೈಸ್, ಒಳ್ಳೆಯದಾಗಲಿ. ಆ್ಯಂಡ್ ಇನ್ನು ನಿಮಗೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಕೊಡಲಿಕ್ಕೆಲ್ಲ ಗಿಫ್ಟ್ಸ್ ಎಲ್ಲ ಇದ್ರೆ ಗೈಸ್, ಅದಕ್ಕೆಲ್ಲ ಕಾಂಟ್ಯಾಕ್ಟ್ ಮಾಡಿ. ಅವಳದು ಕಸ್ಟಮೈಸೇಷನ್ ಮಾಡ್ತಾಳೆ. ದೆನ್ ಎಂಥ ಸ್ಟೋರ್ ಇದೆ ಅದನ್ನ ಎಂಥ ಸ್ಟೋರ್ ಇದೆ ನಿಮ್ಮದು ಲೈಫ್ ಸ್ಟೈಲ್ ಅಥವಾ ಎಂತಾದರೂ ಸ್ಪೆಷಲ್ ಇದೆಲ್ಲ ಇದೆ ಇನ್ಸಿಡೆಂಟಲ್ಲಿ ಇರುತ್ತಲ್ಲ ಗೈಸ್, ಅದನ್ನೆಲ್ಲ ಅವಳು ಕ್ರಿಯೇಟಿವ್ ಆಗಿ ಮಾಡಿ ಒಂಥರ ಮಾಡ್ತಾಳೆ. ಎಂತ ಮಾಡ್ತೀಯಾ ಅದನ್ನ ಮೆಮೊರಿ ಕ್ಯಾಪ್ಚರ್ ಅಂತ ಆಯ್ತಲ್ಲ. ಸೊ ಆ್ಯಂಡ್ ಹೋಗುವ ಇನ್ನೊಂದಲ್ಲಿ ಅದು ಶಿವಂದು ಇದಿದೆಯಲ್ಲ ಗೈಸ್, ಅಲ್ಲಿಗೆ ಹೋಗ್ಬಿಟ್ಟು ಬೀಚ್ ಹತ್ರ ಸ್ವಲ್ಪ ಆಟಾಡಿ ಆಮೇಲೆ ಹೋಗೋಣ. ದಾಲ ಒರಿದು ಜೊತಾ ಗೈಸ್. ನಾವು ಲೈಕ್ ಡೈರೆಕ್ಟ್ ಮಲ್ಪೆ ಬೀಚ್ ಹೋಗೋರು. ಇಲ್ಲಿಗೆ ಎಂತಕ್ಕೆ ಬಂದ ಅಂದರೆ ಟೆಂಪಲ್ ಪ್ಲಸ್ ಬೀಚ್ ನೋಡ್ಬೋದು ಅಂತೇಳಿ. ಬಟ್ ಇಲ್ಲಿ ಬ್ಯಾಡ್ ಲೈಕ್ ಬೀಚ್ಗೆ ಅಲೌಡೇ ಇಲ್ಲ ಅಂತೆ ಗೈಸ್. ಸೊ ಅದಕ್ಕೆ ಅಲ್ಲಿ ಮೈನ್ ಟೆಂಪಲ್ಗೆ ಹೋದ್ವಿ. ಆ್ಯಂಡ್ ಅಲ್ಲಿ ಶಿವಂದು ಸ್ಟ್ಯಾಚು ಇದೆಲ್ಲ ಗೈಸ್, ಅಲ್ಲಿಗೆ ಹೋಗುವ ಅಂತೇಳಿ ಹೋಗ್ತಾ ಇದ್ದೇವೆ. ಆ್ಯಂಡ್ ಇವರೀಗ ಕಾರಲ್ಲಿ ಚಪ್ಪಲಿ ಮತ್ತು ಅದೊಂದು ಅವಳದು ಬಿಸ್ನೆಸ್ ಇದೊಂದು ಇತ್ತಲ್ಲ ಗೈಸ್, ಅದನ್ನೆಲ್ಲ ಇಟ್ಟು ಬರ್ಲಿಕ್ಕೆ ಹೋದ್ರು ಬ್ಯಾಗ್ ಎಲ್ಲ. ಸೊ ಅವಾಗ ನನ್ನ ಇನ್ಸ್ಟಾ ಫಾಲೋವರ್ಸ್ ಬಂದು ನೋಡಿದಾರಂತೆ, ಬೊಮ್ಸಂದ್ರ ಅಂತ ಬೆಂಗಳೂರು. ಸೊ ಹ್ಯಾಪಿ. ಆಲ್ರೆಡಿ ನಮ್ಮ ಗುಂಡು ಹೋಗಿದ್ದಾಳೆ ಗೈಸ್, ಅವಳಿಗೆ ತಡ್ಕೊಳ್ಳೋಕೆ ಎಕ್ಸೈಟ್ಮೆಂಟ್. ನಾನಾದರೆ ಬಂದಿದ್ದಾನೆ, ಅವಳು ಬಂದಿಲ್ಲ ಅಂತೆ. ಸೊ ಇವಾಗ ಹೋಗೋಣ. ಬೀಚ್ಗೆ ಅಲೌಡ್ ಇಲ್ಲ ಅಂತೆ ಗೈಸ್. ಆನ್ ದ ವೇ ಹೋಗ್ಬೇಕಾದ್ರೆ ಮಲ್ಪೆ ಬೀಚ್ಗೆ ಹೋಗು ಅಂತ ಹೇಳಿದ್ರು ಅವರು. ಸೊ ಮುಂದೆ ಆಲ್ರೆಡಿ ಹೋಗೇ ಗೈಸ್. ಲುಕ್ ಅಟ್ ಗೈಸ್, ನನಗೆ ಹತ್ತಿ ಸಾಕಾಗೋಯ್ತು. ಹಾವಿದ್ವು ಬೀಲ್ ಎಲ್ಲಿವರೆಗೂ ಇದೆ ಬಾಲ. ಕ್ರೇಜಿ ವ್ಯೂ ಗೈಸ್, ಕ್ರೇಜಿ.
ಗೈಸ್ 4 o'clock ಆಯಿತು ಆ್ಯಂಡ್ ಇಲ್ಲಿಂದ ಹೊರಟ್ವಿ. ಆನ್ ದ ವೇ ಹೋಗ್ಬೇಕಾದ್ರೆ ನೋಡೋಣ ಮಲ್ಪೆ ಬೀಚಿಗೆ ಹೋಗೋಣ. ಲೆಟ್ಸ್ಕೋ. ನನ್ನ ಚಾರ್ಜ್ ಕಮ್ಮಿ ಇದೆ ಗೈಸ್. ಆನ್ ದ ವೇ ಹೋಗ್ಬೇಕಾದ್ರೆ ಮರವಂತೆ ಬೀಚಿಗೆ ಗೈಸ್. ಗೈಸ್ ಇದು ಆನ್ ದ ವೇ ಹೋಗ್ಬೇಕಾದ್ರೇನಲ್ವ ಮಲ್ಪೆ ಬೀಚ್ ಸಿಗೋದು. ಸೊ ಅದಕ್ಕೆ ಬಂದ್ವಿ ಗೈಸ್ ಅಷ್ಟೇ. ಆ್ಯಂಡ್ ಇಷ್ಟು ದೂರ ಬಂದು ಇಲ್ಲಿಗೆ ಬರೆದಿದ್ರೆ ಸರಿ ಆಗಲ್ಲ. ಸೊ ಅಲೌಡ್ ಇಲ್ಲ, ಬಟ್ ಸ್ಟಿಲ್ ಇಲ್ಲಿವರೆಗೂ ಹೋಗಿ ಬರುವ ಅಲಗುಂಟು. ಒಂದು ಚಹಾ ಕುಡಿಬೇಕು ಗೈಸ್. ಒಂದು ಚಹಾ ಕುಡಿಬೇಕು. ನನಗೆ ತಲೆನೋವು ಸ್ಟಾರ್ಟ್ ಆಯಿತು ಆಲ್ರೆಡಿ. ಒಂದು ಟ್ಯಾಬ್ಲೆಟ್ ತೊಗೊಂಡಿದ್ದೇನೆ, ಬಟ್ ಸ್ಟಿಲ್ ತಲೆನೋವು. ಗೈಸ್ ಗಾಳಿಪಟ ಹಾರಿಸ್ತಿದ್ದಾರೆ ನೋಡಿ. ಲುಕ್ ದ ವೈಬ್. ಬಟ್ ಅಲೌಡ್ ಇಲ್ಲ. ಯಾರಾದರೂ ಬರುವವರಿದ್ದರೆ ಸ್ಕಿಪ್ ಮಾಡಿ ಬರಬೇಡಿ. ಇವಾಗ ಅಲೌಡ್ ಇಲ್ಲ. ಪ್ರೆಸೆಂಟ್ 5th July. ನಾನು ಚಪ್ಪಲು ಆಗ ಹಾಕೊಂಡು ಬಂದಾಗ ಇವರೆಲ್ಲ ತೆಗೆದು ಬಂದಿರು ಗೈಸ್. ಇವಾಗ ಇವ್ರು ಹಾಕೊಂಡು ಬಂದಿದ್ದಾರೆ, ನಾನು ಕಾರಲ್ಲಿ ಇಟ್ಟು ಬಂದೆ. ಗುಂಡು ನನಗೆ ಗಾಳಿಪಟ ಬೇಕು, ಕೊಡ್ಸು ಗುಂಡು. ಗಾಳಿಪಟ ಆರುತ್ತಿದೆ ಗಾಳಿಪಟ. ಸಬ್ಸ್ಕ್ರೈಬರ್ ಗೈಸ್ ನಾನು. ಆ್ಯಂಡ್ ನೆಟ್ ಹಾಕಿದ್ರೆ ಅದಕ್ಕಿಂತ ಆ ಕಡೆ ಹೋಗಿಲ್ಲ ಗೈಸ್ ಆಯಿತಾ. ಆ್ಯಂಡ್ ಹೋಗುದು ನಾವಿಲ್ಲಿಂದ ಗೈಸ್. ಈ ಥರ ನೆಟ್ ಹಾಕಿದ್ರೆ ನೆಟ್ ಆ ಕಡೆ ಹೋಗುವಾಗಿಲ್ಲ. ಜಸ್ಟ್ ಇಲ್ಲಿಂದಲೇ ಎಂಜಾಯ್ಮೆಂಟ್. ಮಲ್ಪೆ ಬೀಚ್ ಗೈಸ್. ಫುಲ್ ಕಸ ಇದೆ ಗೈಸ್ ಆಯಿತಾ. ಈಗ ಮಟ್ಟ ಮೇಲೇರಿ ಬೀಸುತ್ತಿದ್ದೆ, ಒಮ್ಮೊಮ್ಮೆ ಬಾಳುತ್ತಿದ್ದೆ ಹೇಳು. ಎಷ್ಟು ಗಾಳಿಪಟ ಇದೆ ನೋಡಿ ಗೈಸ್. ಸೊ ಇನ್ನು ಹೋಗೋ. ನನ್ನ ಮೊಬೈಲಲ್ಲಿ ಚಾರ್ಜ್ ಬೇರೆ ಇಲ್ಲ, 30% ಇಲ್ಲ, 35%. ಇದು ನಾವು ಹೋಗೋವರೆಗೂ ಬರಬೇಕು. ಐ ಥಿಂಕ್ ಮನೆಗೆ ನಾವು ರೀಚ್ ಆಗಬೇಕಾದ್ರೆ 9 o'clock 9:30 ಎಲ್ಲ ಆಗ್ಬೋದು. ಐ ಡೋಂಟ್ ನೋ. ನೋಡೋಣ. ಚಾರ್ಜ್ ಇಲ್ಲ ಗೈಸ್. ಗುಂಡೋರಟ್ಲು ಅವಳ ಮನೆಗೆ. ಬಾಯ್ ಬಾಯ್. ಗುಡ್ ನೈಟ್. ಜಾಗ್ರತೆ. ನಾನು ಚಪ್ಪಲ್ ಕೈ ತೋತ ನಾನು. ಆ್ಯಂಡ್ ಇಲ್ಲೆಲ್ಲ ಪ್ರಸಾದ ಹಾಗೆ ಆಗಿದೆ ಗೀಸ್. ಒಳಗಡೆ ಹೋಗುವ. ಚಾರ್ಜರ್ ಮೈನ್ ಫಸ್ಟ್ ಚಾರ್ಜರ್ ಬೇಕಿತ್ತು ಗೈಸ್. ಬಂದ್ವಿ ನಾವು ಮನೆಗೆ. ಆ್ಯಂಡ್ ಕರೆಕ್ಟ್ 9:30 ನೈಟ್ ಟೈಮು. ಬೆಳಿಗ್ಗೆ ಹೋಗ್ಬೇಕಾದ್ರೆ ಮುಖ ಹೆಂಗಿತ್ತು ಬರ್ತಾ ಫುಲ್ ಟಯರ್ಡ್, ತಲೆನೋವು, ಅದು ಇದು ಅಂತೆಲ್ಲ ಮುಖ ಹೆಂಗಾಗಿದೆ. ಸೊ ಮಾನೂನ ಅಲ್ಲೇ ಡ್ರಾಪ್ ಮಾಡಿ ನಾನು ಗುಂಡು ಬಂದ್ವಿ. ಸೊ ಗುಂಡನ್ನು ಮನೆಗೆ ಹೋದ್ಲು. ಫಸ್ಟ್ ಈ ಸಾರಿ ಎಲ್ಲ ಬಿಚ್ಚಿ ಫ್ರೆಶ್ ಅಪ್ ಆಗಿ ಮಲ್ಕೋಬೇಕು. ಆ್ಯಂಡ್ ತುಂಬ ಟೆಂಪಲ್ಗೆ ಹೋದ್ವಿ. ಫಸ್ಟ್ ಹೋಗಿದ್ದು ನಾವು ಉಡುಪಿ, ದೆನ್ ಆನೆಗುಡ್ಡೆ, ಕೊಲ್ಲೂರು, ಮಲ್ಪೆ ಬೀಚ್ಗೆ ಹೋದ್ವಿ, ಮುರುಡೇಶ್ವರಕ್ಕೆ ಹೋದ್ವಿ. ತುಂಬ ಪ್ಲೇಸ್ ಕವರ್ ಆದ್ವಿ. ಆನ್ ದ ವೇ ಬರ್ತಾ ಕಾಪು ಟೆಂಪಲ್ ಹೋಗ್ಬೋದಿತ್ತು, ಬಟ್ ಸ್ಟಿಲ್ ಅವಳಿಗೆ ಮಾನ್ಯನಿಗೆ ಲೇಟ್ ಆಗುತ್ತೆ ಅಂತೇಳಿ ನಾಳೆ ಅವಳಿಗೆ ಡ್ಯೂಟಿಗೆ ಬೇರೆ ಹೋಗಬೇಕಲ್ಲ. ಸೊ ಹಾಗಾಗಿ ಬಂದ್ವಿ ನಾವು ಅದನ್ನ ಸ್ಕಿಪ್ ಮಾಡಿ. ಆನ್ ದ ವೇ ಬರಬೇಕಾದ್ರೆ ಚಹಾ ಕುಡಿದ್ವಿ. ಅದ ನಂತರ ನನಗೆ ಸ್ವಲ್ಪ ತಲೆನೋವು ಕಡಿಮೆ ಆಯಿತು ಗೈಸ್. ಇಲ್ಲದಿದ್ರೆ ಇನ್ನೂ ಜಾಸ್ತಿ ಆಗ್ತಿತ್ತು. ಸೊ ಆವಾಗ ಚಹಾ ಕುಡಿಬೇಕಾದ್ರೆ ನಾನು ಸ್ವಲ್ಪ ಮೊಬೈಲ್ ಚಾರ್ಜ್ಗೆ ಇಟ್ಟಿದ್ದೆ. ಆ್ಯಂಡ್ ಈ ವ್ಲಾಗ್ ನಾನು ಎಂಡ್ ಮಾಡ್ತೀನಿ. ಆ್ಯಂಡ್ ನನ್ನ ಸಬ್ಸ್ಕ್ರೈಬರ್ಸ್, ಫಾಲೋವರ್ಸ್ ಎಲ್ಲ ಬಂದು ಮಾತಾಡ್ಸಿದ್ದೀರಾ. ಹತ್ತಿರ ಬಂದು ಮಾತಾಡ್ಸಿದವರಿಗೆ ಥ್ಯಾಂಕ್ ಯು ಸೋ ಮಚ್. ದೂರಲ್ಲಿ ಇತ್ತು ನಗಡಿದವರಿಗೂ ಥ್ಯಾಂಕ್ ಯು ಸೋ ಮಚ್. ಸೊ ಸಿ ಇನ್ ದ ನೆಕ್ಸ್ಟ್ ವ್ಲಾಗ್. ಆ್ಯಂಡ್ ಈ ಸಾರಿ ಬೇಕಿದ್ರೆ ನಾನು ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ID ಮೆನ್ಷನ್ ಮಾಡ್ತೇನೆ ಗೈಸ್. ಈಸಿ ಟು ವೇರ್. ಯಾವುದಕ್ಕೆ ಫಂಕ್ಷನಿಗೆ ಹೋಗಬೇಕಾದ್ರೆ ಏನು ಸಿಂಪಲ್ ಫಂಕ್ಷನಿಗೆಲ್ಲ ವೇರ್ ಮಾಡ್ಬೋದು. ದೆನ್ ಟೆಂಪಲ್ ಹೋಗಬೇಕಾದ್ರೆ ಚೆನ್ನಾಗಾಗುತ್ತೆ ಕ್ಯಾರಿ ಮಾಡಲಿಕ್ಕೆ. ಸೊ ದೆನ್ ಚಿಕ್ಕ ಚಿಕ್ಕ ಫಂಕ್ಷನ್, ಪೂಜೆ, ಟೆಂಪಲ್ ಎಲ್ಲದಕ್ಕೂ ವೇರ್ ಮಾಡ್ಬೋದು ಗೈಸ್. ಆಫೀಸ್ಗೆ ಹೋಗಬೇಕಾದ್ರೆ, ಸ್ಕೂಲಿಗೆ ಹೋಗೋ ಟೀಚರ್ಸ್ಗಳಿಗೆಲ್ಲ. ಆ್ಯಂಡ್ ಅದನ್ನ ಬೇಕಿದ್ರೆ ನಾನು ಇನ್ಸ್ಟಾಗ್ರಾಮ್ ID ಮೆನ್ಷನ್ ಮಾಡ್ತೇನೆ, ತೊಗೋಬೋದು. ಸೋ ಮೆನಿ ಕಲರ್ಸ್ ಅವೈಲೇಬಲ್.
ಸೊ ಈ ವ್ಲಾಗ್ನ ನಾನು ಎಂಡ್ ಮಾಡ್ತೀನಿ ಗೈಸ್. ಈ ವ್ಲಾಗ್ ಇಷ್ಟ ಇದ್ದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿಕ್ಕಾಬಡೆ ಖುಷಿ ಆಯಿತು ನನಗೆ. 9-10 ವರ್ಷದ ನಂತರ ನಾವು ಕೊಲ್ಲೂರಿಗೆ ಹೋಗಿರೋದು. ಸೇಮ್ ಪ್ಲೇಸಸ್ನ ನಾವು ಕವರ್ ಮಾಡಿದ್ವಿ. 9 ಇಯರ್ಸ್ ಬ್ಯಾಕ್ ಯಾವುದೆಲ್ಲ ಪ್ಲೇಸಸ್ಗೆ ಹೋಗಿದ್ವಿ ಅದೇ ಪ್ಲೇಸ್ನ ಇವತ್ತು ಕೂಡ ಕವರ್ ಮಾಡಿದ್ವಿ. ಸೊ ಸಿಕ್ಕಾಬಡೆ ಖುಷಿ ಆಯಿತು. ಆ್ಯಂಡ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲಾಟ್ಸ್ ಆಫ್ ವ್ಲಾಗ್. ಗುಡ್ ಡೇ. ಟೇಕ್ ಕೇರ್. ಬಾಯ್.